ಏನ್ ಮಾಡೋಕ್ಕಂತ ಸ್ನೇಹಿತರೆ, ಒಳ ಮೀಸಲಾತಿ ಹೋರಾಟದ ಅರೆಬೆತ್ತಲೆ ಪಾದಯಾತ್ರೆಯನ್ನ ಚಾಮುಂಡಿ ಬೆಟ್ಟದಿಂದ ಪ್ರಾರಂಭ ಮಾಡಿದ್ವಿ. ಬಹಳ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ನಾವು ನಮ್ಮ ಪಾಡಿನ ಪ್ರಾರಂಭ ಮಾಡಿದೀವಿ. ಎಚ್.ಸಿ. ಮಾದೇವಪ್ಪನ ಚೇಲಾಗಳು, ಬಹುಶಃ ಎಚ್.ಸಿ. ಮಾದೇವಪ್ಪನೇ ಅಪ್ಪ ಮಾಡ್ಕೊಂಡವ್ರು ಕೆಲವರು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದ್ರು. ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಮೈಸೂರು ಬರೋಕ್ ಬಿಡೋದಿಲ್ಲ ಅಂತ. ಮೈಸೂರೇನು ಇವ್ರ ಅಪ್ಪಂದಲ್ಲ, ಯಾರ ಅಪ್ಪಂದು ಅಲ್ಲ. ತಾಯಿ ಚಾಮುಂಡೇಶ್ವರಿ ಇರುವಂತದ್ದು, ನಾಲ್ವಡಿ ಕೃಷ್ಣರಾಜ ಕಟ್ಟಿ ಬೆಳೆಸಿದಂತಹ ಮೈಸೂರು ಯಾರ ಅಪ್ಪಂದಲ್ಲ. ಎಚ್.ಸಿ. ಮಾದೇವಪ್ಪ ಅಪ್ಪಂದು ಅಲ್ಲ, ಅವ್ರ ಮಕ್ಕಳದು ಅಲ್ಲ, ಅವ್ರ ಚೇಲಾಗಳದು ಅಲ್ಲ. ಅಲ್ಲಿ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟರು, ಆ ಚೇಲಾಗಳನ್ನ ಅಲ್ಲಿಂದ ಓಡಿಸಿದ್ರು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಈಗ ಮತ್ತೆ ಸರ್ಕಾರ ಮತ್ತು ಎಚ್.ಸಿ. ಮಾದೇವಪ್ಪನ ಪ್ರಭಾವ ಕೆಲಸ ಮಾಡಿದೆ. ಅವನ ಚೇಲಾಗಳು ಒಂದಷ್ಟು ಜನ ಕಟ್ಕೊಂಡು ನಾವು ಏನು ಪಾದಯಾತ್ರೆಗೆ ಹೋಗ್ತಾ ಇದ್ವಿ, ಅಲ್ಲಿ ಬಂದು ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ನವರು ಈಗ ಇಲ್ಲಿ ಗಲಭೆ ಆಗ್ಬೋದು, ನೀವು ಪಾದಯಾತ್ರೆಯನ್ನು ಮೊಟಕುಗೊಳಿಸಿ ಅಂತ ಕೇಳಿದ್ರು. ಅವ್ರು ಹೇಳೋ ರೀಸನ್ ಸರಿ ಇರ್ಬೋದು, ಆದ್ರೆ ಅವರು ಪಾದಯಾತ್ರೆ ಮೊಟಕುಗೊಳಿಸಿ ಅಂತ ನಮ್ಗೆ ಹೇಳಬಾರ್ದಿತ್ತು. ಯಾರು ಗಲಾಟೆ ಮಾಡಕ್ ಬಂದಿದಾರಲ್ಲ, ಕಾನೂನ ಕೈಗೆತ್ಕೊಂಡು ಕಲ್ ತೂರ್ತೀವಿ, ಏನೋ ಯಾತ್ರೆ ತಡಿತೀವಿ ಅಂತ ಬಂದಿದಾರಲ್ಲ, ಆ ಇಡಿಯಟ್ಗಳಿಗೆ ಒದ್ದು ಒಳಗಡೆ ಹಾಕ್ಬೇಕಿತ್ತು. ಇಲ್ಲಿ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ, ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಒಂದು ನೈತಿಕವಾದಂತಹ ಹಕ್ಕಿದೆ. ನೀವು ಏನಾದ್ರೂ ತಡೆಯೋದಿದ್ರೆ ನೀವು ಸರಿಯಾದ ರೀಸನ್ ಇಟ್ಕೊಂಡ್ ಬನ್ನಿ. ಅವರೇನು ಕಾನೂನು ಬಾಹಿರವಾದ ಚಟುವಟಿಕೆ ಮಾಡ್ತಾ ಇಲ್ಲ, ಇನ್ನೊಂದು ಮತ್ತೊಂದು ತರಬೇಕಿತ್ತು. ಆದ್ರೆ ಎಚ್.ಸಿ. ಮಾದೇವಪ್ಪನೇ ಸರ್ವಶ್ರೇಷ್ಠ ಅನ್ಕೊಂಡಿರುವಂತ ಕೆಲವು ಚೇಲಾಗಳು ನಮ್ಮನ್ನ ಬಂದು ಏನೋ ಪಾದಯಾತ್ರೆಗೆ ಅಡ್ಡಿ ಮಾಡಿಸ್ತೀವಿ ಅಂತ ಹೇಳಿ ಪೊಲೀಸ್ನವ್ರ ಮೂಲಕ ಇವತ್ತು ಸರ್ಕಾರ ತನ್ನ ಪ್ರಭಾವ ಬೆಳೆಸಿ, ನಾಚಿಕೆಟ್ಟ ಸಿದ್ದರಾಮಯ್ಯ, ಮಾದಿಗರ ಮನೆ ಹಾಳ ಎಚ್.ಸಿ. ಮಾದೇವಪ್ಪ, ಇವರುಗಳು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಪೊಲೀಸ್ನವ್ರ ಮೂಲಕ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಪೊಲೀಸ್ನವ್ರು ಇವಾಗ ನಮ್ಮನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇರೋ ಗೊತ್ತಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಒಂದೇ ಒಂದು ವ್ಯಾಲಿಡ್ ರೀಸನ್ ಕೊಡಿ. ಪೊಲೀಸ್ನವ್ರ ಹತ್ರ ರೀಸನ್ನೇ ಇಲ್ಲ. ಅವ್ರು ಹೇಳೋ ರೀಸನ್ಗಳು ಹೇಗಿದೆ ಅಂತಂದ್ರೆ ಬಹಳ ಜೋಕ್ ಆಗಿದೆ. ನೀವು ಎಲ್ಲ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ, ಹಂಗಾಗಿ ನೀವು ಅರೆಸ್ಟ್ ಅಂತೆ. ನೀವು ಹೋಗೋ ದಾರಿನಲ್ಲಿ ನೀವು ನಮ್ಮ ಮುಂಚೆ ರೂಟ್ ತಿಳಿಸಿಲ್ಲ, ಹಂಗಾಗಿ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ, ಹಾಗಾಗಿ ಅರೆಸ್ಟ್ ಅಂತೆ. ಇದೆಲ್ಲ ರೀಸನ್. ಡಿಜಿ ಅಂಡ್ ಐಜಿಪಿಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ. ನಾವು ಮೈಸೂರಲ್ಲಿ ಇವತ್ತು ಮೊದಲನೇ ದಿವಸ ಹಾಲ್ಟ್ ಆಗ್ತೀವಿ ಅಂತ ಹೇಳಿದೀವಿ. ಎರಡನೇ ದಿವಸ ಡಿಸಿ ಅವರ ಕಚೇರಿ ಮುಂದೆ ಪ್ರತಿಭಟಿಸ್ತೀವಿ ಅಂತ ಹೇಳಿದೀವಿ. ಅಲ್ಲಿಂದ ಯಾವ್ಯಾವ ಊರಿಗೆ ಹೋಗ್ತೀವಿ, ಎಷ್ಟೆಷ್ಟು ಕಿಲೋಮೀಟರ್ ಇದೆ, ಎಲ್ಲವೂ ಡೀಟೇಲ್ಸ್ ಕೊಟ್ಟಿದ್ದೀವಿ. ಪೊಲೀಸರು ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿರೋದು ಅವ್ರ ಜವಾಬ್ದಾರಿ. ಪಾಪ ಅವ್ರು ಮಾಡ್ತಾರೆ, ಅವ್ರೇನು ನಮ್ಮ ಶತ್ರುಗಳಲ್ಲ. ಪಾದಯಾತ್ರೆ 80 ಹಿಂದೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಎಲ್ಲವನ್ನೂ ರಕ್ಷಣೆ ಮಾಡಿದವ್ರೆ ಅವ್ರು. ನಮಗೆ ಎಲ್ಲ ಸಹಕಾರ ಕೊಟ್ಟರು ಪೊಲೀಸ್ನವ್ರೆ ಅವಾಗ. ಬಟ್ ಇವತ್ತು ಸರ್ಕಾರ ಇದೆಯಲ್ಲ, ಈ ಗುಲಾಮ್ ಸರ್ಕಾರ, ನರಸತ್ತ ಸರ್ಕಾರ, ಆ ಸರ್ಕಾರದ ಕುತಂತ್ರಕ್ಕೆ ಪಾಪ ಏನ್ ಮಾಡ್ತಾರೆ ಅವರು? ಯೂನಿಫಾರ್ಮ್ ತೊಟ್ಟಿರುವಂತಹ ಸರ್ಕಾರಿ ನೌಕರರು ಅಷ್ಟೇ. ಸರ್ಕಾರ ಹೇಳಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಎಚ್.ಸಿ. ಮಾದೇವಪ್ಪ ಮುಖ್ಯಮಂತ್ರಿ, ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಂತೆ, ಇಲ್ಲಿ ಕಮಿಷನರ್ಗೆ ಹೇಳ್ತಾರೆ, ಕಮಿಷನರ್ ಸಾಮಾನ್ಯ ಪೊಲೀಸ್ನವ್ರಿಗೆ ಹೇಳ್ತಾರೆ, ಅವ್ರು ಬಂದು ನಮ್ಮನ್ನ ದೌರ್ಜನ್ಯ ಬಗ್ಗೆ ಎತ್ಕೊಂಡು ಹೋಗ್ತಾರೆ. ಬಹುಶಃ ದೌರ್ಜನ್ಯ ಮಾಡುವಾಗ ಅವರು ಅನ್ಕೋಬಹುದು ನಾವು ಮಾಡ್ತಾ ಇರೋ ತಪ್ಪು ಇದು, ಯಾವ ಕಾರಣ ಇಟ್ಕೊಂಡು ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹೈಯರ್ ಅಫಿಷಿಯಲ್ಸ್ ಹೇಳ್ಬಿಟ್ರಂತೆ, ಎತ್ಕೊಂಡು ಹೋಗ್ಬಿಟ್ರಂತೆ. ಹೈಯರ್ ಅಫಿಷಿಯಲ್ಸ್ ಅಲ್ಲ ಕಾನೂನು, ಸಿಆರ್ಪಿಸಿ, ಐಪಿಸಿ, ಈಗೇನು ಹೊಸ ಕಾನೂನುಗಳು ಬಂದಿದ್ದಾವಲ್ಲ, ಅದೆಲ್ಲ ಹೈಯರ್ ಅಫಿಷಿಯಲ್ಸ್ ಕೂಡ ಸ್ವಂತ ಆಸ್ತಿ ಏನಲ್ಲ. ಅವರು ಕೂಡ ಕಾನೂನುಬದ್ಧವಾಗಿ ನಡ್ಕೋಬೇಕು. ನಮಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೇಕು. ದಾರಿನಲ್ಲಿ ನಿಲ್ಲಿಸಿ ನಿಮ್ಮನ್ನ ಇಂಥ ಕಾರಣಕ್ಕೆ ನಿಮ್ಮನ್ನು ತಡಿತಾ ಇದೀವಿ ಅಥವಾ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಡಿ. ಅಥವಾ ನಾವು ದೊಂಬಿಯಲ್ಲಿ ತಡಗಿದ್ರೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ರೆ, ಸಾರ್ವಜನಿಕರ ಮಾನ ಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ನಮ್ಮನ್ನ. ನಾವು ಶಾಂತಿಯುತವಾಗಿ ನಡ್ಕೊಂಡು ಮಾತಾಡ್ಬೇಡ್ರಿ, ರೆಡಿ, ಜೈಲ್ಗಾದ್ರೂ ಹಾಕ್ಲಿ ಬಿಡು, ಜೈಲ್ಗೆ ಹಾಕ್ಲಿ ಬಿಡು. ನಾವು ಅಲ್ಲಲ್ಲ ಇಂಥದಕ್ಕೆಲ್ಲ ಎದುರ್ಕೊಂಡು ಅಲ್ಲ ನಾವು ಹೋರಾಟಕ್ಕೆ ಬಂದಿರೋದು. ನಾವು ಇದನ್ನೆಲ್ಲ ಫೇಸ್ ಮಾಡಕ್ಕೆ, ಜಿಯೋನೇ ಒತ್ತೆ ಇಟ್ಟು ಬಂದಿರುವಂತದ್ದು ಹೋರಾಟಕ್ಕೆ. ಈ ಮಾನ್ಗಡಿ ಸರ್ಕಾರದ ವಿರುದ್ಧ ನಮ್ಮ ಒಳ ಮೀಸಲಾತಿಯ ಹಕ್ಕನ್ನ ಕೊಡಪ್ಪ ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಿ. ಇಡಿಯಟ್, ನಿಮ್ಮ ಸರ್ಕಾರದ ಕುತಂತ್ರಗಳು, ನಿಮ್ಮ ಶಕ್ತಿಗಳನ್ನೆಲ್ಲ ಇನ್ನು ಕೆಲವೇ ದಿವಸಗಳು ಚುನಾವಣೆ ಬರುತ್ತಲ್ಲ, ನಿಮ್ಮನ್ನ ರಸ್ತೆಯಲ್ಲೂ ಕೂಡ ಅಟ್ಟಾಡಿಸಲಿಲ್ಲ ಅಂತಂದ್ರೆ ನಮ್ಮ ಜನ ಅವತ್ತು ತಿಳ್ಕೊಳ್ಳಿ. ಶಾಂತಿಯುತವಾಗಿ ನಡೆದಿದ್ದಂತಹ ಪಾದಯಾತ್ರೆಗೆ ಅಡ್ಡಿಪಡಿಸಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾರಿಗಾರು ತೊಂದರೆ ಮಾಡಿದ್ವಾ? ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿದ್ವಾ? ಯಾರಿಗಾರು ಪ್ರಾಣಾಪಾಯ ಮಾಡಿದ್ವಾ? ಯಾರ ವಿರುದ್ಧವಾದ್ರೂ ಕಾನೂನು ಬಾಹಿರವಾದ ಕರೆ ಕೊಟ್ಟಿದ್ವಾ? ಪ್ರಚೋದನೆ ಮಾಡಿದ್ವಾ? ಏನಿಲ್ಲ. ಎಚ್.ಸಿ. ಮಾದೇವಪ್ಪನ ಶಿಷ್ಯರು ಚೇಲಾಗಳು ಯಾರೋ ನಮ್ಮನ್ನ
ಪಾದಯಾತ್ರೆ ತಡೀತಿರಂತೆ, ಕಲ್ಲು ಹೊಡಿತಾರಂತೆ. ಅದಕ್ಕೆ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ. ಆ ಚೇಲಾಗಳನ್ನ ತಡೆಯಕ್ಕಾಗಲ್ಲ ಇವ್ರ ಕೈನಲ್ಲಿ, ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ. ಸರಿ ಸ್ನೇಹಿತರೆ, ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಅನ್ನೋದು ಗೊತ್ತಿಲ್ಲ, ಮುಂದೇನಾಗುತ್ತೆ ನೋಡ್ತಾ ಇರಿ. ನಾಳೆ ಮತ್ತೆ ಬೆಳಗ್ಗೆ ನಾಳೆ ಬಿಡ್ತಾರ, ನಾಳೆ ಬಿಡ್ತಾರ ಅಥವಾ ಜೈಲಿಗೆ ಬಿಡ್ತಾರ, ಇವ್ರು ಯಾವತ್ತೇ